ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಗೈಡ್ಲೈನ್ಸೇ ಭಾಳ ಸ್ಪಷ್ಟವಾಗಿದೆಯಲ್ಲ. ಅಸಿಸ್ಟ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. BLA ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಪಾರ್ಟಿಯವರು ಕೊಟ್ಟಿದ್ದೀರಲ್ವ ನೀವು. BLA 2 ಅಂತ ಕೊಟ್ಟಿದ್ದೀರಿ. BLA 2ಗಳು ನಾವು ಅಪಾಯಿಂಟ್ ಮಾಡಿದ್ದೀವಿ. ನಮ್ಮವರು ಫಾರ್ಮ್ ಫಿಲಪ್ ಮಾಡುವಂಥದ್ದು ಹೇಳ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಫಾರ್ಮ್ನ ನಾನು ನಿಮಗೆ ಕೊಡ್ತೀನಿ, ನೀವು ಪತ್ರಕರ್ತರಿದ್ದೀರಿ, ದಯಮಾಡಿ ಇದು ಫಿಲಪ್ ಮಾಡಿ ತೋರಿಸಿ. ಯು ಜಸ್ಟ್ ಶೋ ಮಿ ಹೌ ಯು ಆರ್ ಗೋನ್ ಟು ಫಿಲ್ ದಿಸ್ ಫಾರ್ಮ್. 2 ಕಾಲಮು ಸಿಮಿಲರ್ ಕಾಲಮ್ ಇದೆ. 2 ಕಾಲಮು ನಾನು ಸುಮ್ಮನೆ ನಿಮ್ಗೆ ಓದ್ತೀನಿ. ಇಂದಿನ ವಿಶೇಷ ಸಮಗ್ರ ಪಟ್ಟಿಯಲ್ಲಿನ ಮತದಾರರ ವಿವರಗಳು, ಹಿಂದಿನ ಇಲ್ಲೂ ಪಟ್ಟಿಯಲ್ಲಿರೋ ಮತದಾರನ ಸಂಬಂಧಿಯ ವಿವರಗಳು ಅಂತ ಈ ಕಡೆ ಕಾಲಮಲ್ಲಿದೆ, ಈ ಕಡೆ ಕಾಲಮಲ್ಲಿ ಒಂದಿದೆ. ಯಾರಿಗೆ ಫಿಲಪ್ ಮಾಡಬೇಕು ಅನ್ನೋದು ಅರ್ಥ ಆಗಲ್ಲ. 2002ರಲ್ಲಿರುವಂಥವ್ರು ಲೆಫ್ಟಲ್ಲಿ ಫಿಲಪ್ ಮಾಡಬೇಕು. 1987 ನಂತರ ಹುಟ್ಟಿದವರು, ಇಲ್ಲ 2002ರಲ್ಲಿ ಪಟ್ಟಿ ಇಲ್ಲದೆ ಇರುವಂಥವ್ರು ರೈಟಲ್ಲಿ ಫಿಲಪ್ ಮಾಡಬೇಕು. ಅದು ಎಲ್ಲಿ ಬರೆದವ್ರೆ? ಕ್ಲಾರಿಫಿಕೇಷನ್ ಎಲ್ಲಿದೆ? ಅವಿದ್ಯಾವಂತರು ಹೆಂಗೆ ಫಿಲಪ್ ಮಾಡ್ತಾರೆ? ನೀವು ಫಿಲಪ್ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಲಿ ಇಡ್ತಾರೆ, ಪೆಂಡಿಂಗ್ ಇಡ್ತಾರೆ. ಇದನ್ನೆಲ್ಲ ನಾವು ಹೆಲ್ಪ್ ಮಾಡಬೇಕಾ ಬೇಡವಾ? ಹೆಲ್ಪ್ ಮಾಡುವಂಥದ್ದನ್ನ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಬಿ ಜೆ ಪಿಯವರು ಹೆಲ್ಪ್ ಮಾಡ್ತಾ ಇರುವಂಥದ್ದನ್ನ ಎಲ್ಲರನ್ನೂ ಮತದಾರ ನಾವು ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಮತದಾರನ ಮಾತ್ರ ಹೋಗಿ ನಾವು ಹೆಲ್ಪ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿಲ್ಲ. ನಾವು ಇನ್ಸ್ಟ್ರಕ್ಷನ್ಸ್ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಒಂದು ಕ್ಷೇತ್ರದಲ್ಲಿ 2,40,000 ಮತದಾರರು, 2,40,000 ಮತದಾರರು ಮತ್ತೆ ಮತದಾರರ ಪಟ್ಟಿಯಲ್ಲಿ ಸೇರಬೇಕು ಅನ್ನುವಂಥ ಉದ್ದೇಶ ನಮ್ಮದು. BJPಯವ್ರದ್ದು ಹಂಗಲ್ಲ. 2,40,000 ಮತದಾರರಿದ್ದರೆ 40,000 ಕಿತ್ತಾಕಬೇಕು ಅನ್ನುವಂಥದ್ದು ಹುಡುಕಿ. ಯಾಕೆಂದರೆ ಅವರಲ್ಲಿ ಭಾಳ ವ್ಯವಸ್ಥಿತವಾಗಿ RSS ಕಾರ್ಯಕರ್ತರ ಮೂಲಕ ಮತದಾರರನ್ನ ಕಿತ್ತಾಕ್ಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಟ್ಟಿನಲ್ಲಿ ಒಂದೊಂದು ಪೇಜ್ಗೆ ಒಬ್ಬೊಬ್ಬರನ್ನ RSSನ ನೇಮಕ ಮಾಡಿದ್ದಾರೆ. ಪೇಜ್ ಪ್ರಮುಖ ಅಂತ ಮಾಡಿದ್ದಾರೆ. ಪೇಜ್ ಪ್ರಮುಖ ಅವರು ಏನು ಮಾಡ್ತಾರೆ, ಒಂದು ಪಟ್ಟಿನಲ್ಲಿ 20 ಜನ ಮತದಾರರಿದ್ದು ಒಂದು ಪೇಜ್ ಒಬ್ಬರು ಕೊಟ್ಟಿರ್ತಾರೆ. ಆ ಪೇಜಲ್ಲಿ ಯಾರು ಯಾವ ಮತದಾರರು ಅನ್ನುವಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗ AI ಬೇರೆ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇವ್ರು BJPಯವ್ರು ಏನು ಮಾಡ್ಕೊಂಡವ್ರು ಗೊತ್ತಾ, ಯಾವ ಮತದಾರರ ಯಾವ ಪಾರ್ಟಿ ಪರವಾಗಿದ್ದಾನೆ ಅನ್ನುವಂಥದ್ದು AI ಹೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ ನೀವು ಫೀಡ್ ಮಾಡಿದ್ರೆ AIಗೆ ನಿಮ್ಮ ಮೊಬೈಲಲ್ಲಿ ನೀವು ವ್ಯಾಟ್ಸಪ್ಪಲ್ಲಿ ಇಲ್ಲ ಫೇಸ್ಬುಕ್ಕಲ್ಲಿ ನರೇಂದ್ರ ಮೋದಿಯವರ ಭಾಷಣ, BJPಯವ್ರ ಭಾಷಣ ಕಂಟಿನ್ಯೂಸ್ ಆಗಿ ನೋಡುವಂಥ ಕೆಲಸವನ್ನು ಮಾಡಿದರೆ AI ಹೇಳುತ್ತೆ, ಈ ದಿಸ್ ಫೆಲೋ ಇದೆ BJP ಮೈಂಡ್ ಸೆಟ್ ಅಂತ ಹೇಳುತ್ತೆ. ಅದನ್ನು ಕಂಡಿಡ್ಕೊಂಡು ಕೂತ್ಕೊಂಡವ್ರು ಅವರು. 2,40,000 ಮತದಾರರ ಪೈಕಿ BJPಯವ್ರು ಎಷ್ಟು ಜನ, ಕಾಂಗ್ರೆಸ್ನವ್ರು ಎಷ್ಟು ಜನ, JDSನವ್ರು ಎಷ್ಟು ಜನ ಅಂತ ಕಂಡಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಅದರ ಬೇಸಿಸ್ ಮೇಲೆ ಅವರನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಂಡು ಬಂದಿದೆ. ನಾವು ವ್ಯವಸ್ಥಿತವಾಗಿ ಮುಸ್ಲಿಂ ಸಮುದಾಯ ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, SC/ST ಇರ್ಬೋದು, ವಿಲೇಜಲ್ಲಿರುವಂಥ ರೈತ ಸಮುದಾಯ ಇರ್ಬೋದು, ಅವಿದ್ಯಾವಂತರನ್ನೆಲ್ಲ ಕರ್ಕೊಂಡೋಗಿ ಫಿಲಪ್ ಮಾಡಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಫಿಲಪ್ ಮಾಡಿಸಬಾರ್ದು ಅನ್ನುವಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲ್ಲಿ ಹೇಳಿದೆ, ದಯಮಾಡಿ ಹೇಳಿ. BLOಗಳು ಮನೆಗೆ ಹೋಗಿ ಮಾಡಬೇಕು ಅನ್ನುವಂಥದ್ದು, ಮನೆಗೆ ಹೋಗುವಂಥ ಕೆಲಸವನ್ನು ಮಾಡಿ. ಸಂಪೂರ್ಣವಾಗಿ ಕರ್ನಾಟಕದಲ್ಲಿ 63,000 BLOಗಳು ಇರಬೇಕು. 63,000 ಪೈಕಿ ಎಷ್ಟು ಜನ BLOಗಳನ್ನ ಅಪಾಯಿಂಟ್ ಮಾಡಿದ್ದೀರಿ ನೀವು? ಬರೀ 53,000, 10,000 ಶಾರ್ಟೇಜ್ ಇದೆ. 53,000ದಲ್ಲೂ ಎಲ್ಲ ಎಜುಕೇಟೆಡ್ನ BLOಗಳನ್ನ ಮಾಡಿದ್ದೀರಾ ನೀವು? ಎಷ್ಟು ಜನ ಮಾಡಿದ್ದೀರಿ? ಸುಮಾರು ಅಂಗನವಾಡಿ ಕಾರ್ಯಕರ್ತರನ್ನ ತಗೊಂಡೋಗಿ BLO ಮಾಡಿದ್ದೀರಾ ನೀವು? ಅವ್ರಿಗೆ ಫಾರ್ಮೇ ಓದೋಕ್ಕೆ ಬರೋಲ್ಲ, ಆ ಮೊಬೈಲಲ್ಲಿರುವಂಥ ಆ್ಯಪ್ನ ಓಪನ್ ಮಾಡೋಕ್ಕೆ ಬರೋಲ್ಲ. 2002ರಲ್ಲಿರುವಂಥ ಮತದಾರರ ಲಿಸ್ಟ್ನ ಡೌನ್ಲೋಡ್ ಮಾಡಿ ನಿಮಗೆ ಮಾಹಿತಿ ಕೊಡಬೇಕು. 2002ರಲ್ಲಿ ನನಗೇನು ಮಾಹಿತಿ ಇಲ್ಲ, ನಾನು ಫಿಲಪ್ಪೇ ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಫಿಲಪ್ ಮಾಡೋಕ್ಕಾಗಲ್ಲ ಅಂದರೆ ಫಾರ್ಮ್ನ ನೀವು ರಿಜೆಕ್ಟ್ ಮಾಡ್ತಾರೆ. ಅದು ನೀವು ಆಮೇಲೆ ಇನ್ನು 10,000 ಶಾರ್ಟೇಜ್ ಇರುವಂಥವ್ರನ್ನ ಈಗ ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಪ್ಲಾನ್ ಮಾಡ್ಕೊಂಡವ್ರೆ, ಹೋಮ್ ಗಾರ್ಡ್ಸ್ನ ತಗೊಳ್ಳೋಂಥದ್ದಕ್ಕೆ ಪ್ಲಾನ್ ಮಾಡವ್ರೆ. ನೀವು ಲೆಕ್ಕ ಹಾಕ್ಕೊಳ್ಳಿ, ಹೋಮ್ ಗಾರ್ಡ್ಸ್ನವ್ರು ಬಂದು BLO ಕೆಲಸ ಮಾಡೋಕ್ಕಾಗ್ತದ? ಸಿಂಪಲ್ ಕನಿಷ್ಠ ಎಜುಕೇಷನ್ ಇರುವಂಥದ್ದು ಆಗಬೇಕು. ಎಲ್ಲಿದೆ ಇದು? ವ್ಯವಸ್ಥಿತವಾಗಿ BJPಯವರು SIRನ ಸಂಪೂರ್ಣವಾಗಿ ಏನು ವೆಸ್ಟ್ ಬೆಂಗಾಲಲ್ಲಿ 93 ಲಕ್ಷ ಮತದಾರನ ಹೊರಗಡೆ ಇಟ್ಟರು, ಗೆದ್ದರು ಚುನಾವಣೆ. ಇಲ್ಲೂ ಅದೇ ಮಾಡ್ತಾಯಿದ್ದೀರಿ. ಈಗಾಗಲೇ 5,56,00,000 ಮತದಾರರು ಇದ್ದಿದ್ದು 2025 ಸೆನ್ಸಸ್ ಪ್ರಕಾರ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 50,000 ಮತದಾರನ ಅನ್ಮ್ಯಾಪ್ ಮಾಡಿದ್ದೀರಿ. ಮ್ಯಾಪಿಂಗ್ ಆಗಿಲ್ಲ. ಮ್ಯಾಪಿಂಗ್ ಅಂದರೆ ಏನು ಜನಗಳು ಗೊತ್ತಿಲ್ಲ. ಸುಮಾರು 2025 ನವಂಬರ್ ತಿಂಗಳಿಂದ ನೀವು ಮ್ಯಾಪ್ ಮಾಡ್ತಾಯಿದ್ದೀರಿ, ನಮ್ಗೆ ಗೊತ್ತೇ ಇಲ್ಲ. 2025 ನವಂಬರ್, ಜೂನ್ 19, 2026ವರೆಗೂ ಸುಮಾರು 8 ತಿಂಗಳು ಮ್ಯಾಪಿಂಗ್ ಮಾಡಿದ್ದೀರಾ. ಕಂಪ್ಯೂಟರಲ್ಲಿ ಕೂತ್ಕೊಂಡು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ್ರು 2002 ಮತ್ತು 2025 ಜೋಡಣೆ ಮಾಡಿದ್ದೀರಿ. ಜೋಡಣೆ ಆಗದೇ ಇರುವಂಥವ್ರು 50 ಲಕ್ಷ ಮತದಾರನ ಬಿಟ್ಟಿದ್ದೀರಾ. ನೀವು ಆಲ್ರೆಡಿ ಬಿಟ್ಟಿದ್ದೀರಾ. ನೆಕ್ಸ್ಟು SIR ಫಾರ್ಮ್ ಫಿಲಪ್ ಮಾಡೋದ್ರಲ್ಲಿ ಸುಮಾರು ಒಂದು 25-30 ಲಕ್ಷ ಬಿಡುವಂಥದ್ದಕ್ಕೆ ನಿಮ್ಮ ಹುನ್ನಾರ. ಸತ್ತೋಗಿರೋರು ಒಂದು 10 ಲಕ್ಷ, ಆಮೇಲೆ ಶಿಫ್ಟ್ ಆಗಿರೋರು ಒಂದು 10-15 ಲಕ್ಷ, ಎಲ್ಲ ಒಟ್ಟು ಸೇರಿ 1 ಕೋಟಿ ಮತದಾರರನ್ನ ಹೊರಗಿಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ.
ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರು ವೋಟರ್ಸ್ ಲಿಸ್ಟ್ ಸೇರಿಸೋವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಅದನ್ನು ಸಹಿಸ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾರೆ. ಲಬ ಅಂತ ಕುಮಾರಸ್ವಾಮಿಯವರು ಶೋಭಾ ಮೇಡಮ್ಮು ಅವ್ರ ಯೋಗ್ಯತೆಗಳಿಗೆ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯಕ್ಕೆ ಒಂದು ನಯಾ ಪೈಸೆ ಕೊಡಲಿಲ್ಲ, ತರಲಿಲ್ಲ. ಅಲ್ಲೆಲ್ಲ ಹುಬ್ಳಿ ಧಾರವಾಡಲ್ಲೊಬ್ಬರವ್ರೆ, ಅವರು ಏನು ನೆನ್ನೆಯಿಂದ ಲಬೋ ಅಂತ ಬಾಯಿ ಬಡ್ಕತ್ತಾವ್ರೆ. ಏನಕ್ಕೆ ಬಾಯಿ ಬಡ್ಕತ್ತವ್ರೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕೆ ಬಾಯಿ ಬಡ್ಕತ್ತಾ ಇದ್ದೀರಿ? ಏನು ಸಮಸ್ಯೆ ಏನಾಗ್ತಾಯಿದೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾರ ಕಂಟ್ರೋಲ್ ಇದೆ? ನಿಮ್ಮ ಕಂಟ್ರೋಲ್ ತಾನೇ ಇದೆ. ಕೇಂದ್ರ ಸರ್ಕಾರದ ಕಂಟ್ರೋಲ್ ನೀವು ಹೆಂಗೆ ಹೇಳ್ತೀರೋ ಅದ್ರ ಪ್ರಕಾರ ಮಾಡ್ತಾವ್ರಲ್ಲ. ಎಲ್ಲ ಪೂರ್ತಿ ಸೆಂಟ್ರಲೈಸ್ಡು. ಇಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿಗೆ ಹೋಗುತ್ತೆ, ಇಲ್ಲಿ ಬರೋಲ್ಲ. ಅದು ಇಲ್ಲೇನು ನಾವು ಮ್ಯಾನಿಪುಲೇಟ್ ಮಾಡುವಂಥದ್ದಕ್ಕಿಲ್ಲ. ಎಲ್ಲ ಪ್ರತಿಯೊಂದು ಎಲೆಕ್ಷನ್ ಕಮಿಷನ್ದು ಪೂರ್ತಿ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲಿದೆ. ನಾವು ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾಯಿದ್ದೀವಿ ದಯಮಾಡಿ ಹೇಳಿ ಸ್ವಾಮಿ, ಹೇಳಿ. ಜನಗಳ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ. ಕಳ್ತನ ಮಾಡ್ತಾ ಇರುವಂಥವ್ರನ್ನ ನಾವು ಬೇಲಿ ಹಾಕ್ಕೊಂಡು ಕಾಯ್ತಾ ಇದ್ದೀವಿ, ಅದಕ್ಕೆ ತಡೆಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ನೀವು ಸುಳ್ಳು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ.